ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇಂದು ನಾನು ಅವಲಕ್ಕಿನಲ್ಲಿ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬೇಕಾಗುವ ಪದಾರ್ಥಗಳು: ಅವಲಕ್ಕಿ, ಇದು ಗಟ್ಟಿ ಅವಲಕ್ಕಿ ತಗೋಬೇಕು ನೀವು, 1.5 ಕಪ್ಪು, ಹೆಸರುಬೇಳೆ 3/4 ಕಪ್ಪು, ಕೊಬ್ಬರಿ ಅರ್ಧ ಕಪ್ಪು, ಇದು ತುರಿದು ಇಟ್ಕೊಂಡಿದ್ದೀನಿ ನಾನಿಲ್ಲಿ, ಹಸಿಮೆಣಸಿನ್ಕಾಯಿ, ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಇಲ್ಲೊಂದು 6 ಇಟ್ಟಿದ್ದೀನಿ, ಹುಣಸೆ ಹಣ್ಣು ಒಂದು ಇಷ್ಟು ತಗೊಳ್ಳಿ, ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು, ಇದು ರುಚಿಗೆ ನೋಡಿ ಹಾಕೊಳ್ಳಿ, ಬೆಲ್ಲ ಒಂದು ಸಣ್ಣ ಪೀಸ್, ಗೋಡಂಬಿ ಇದನ್ನ ಸಣ್ಣಕ್ಕೆ ಪೀಸ್ ಮಾಡಿ ಒಂದು 8-10 ಗೋಡಂಬಿ ಅಷ್ಟು ಇಟ್ಕೊಳ್ಳಿ, ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಜೀರಿಗೆ, ಇಲ್ಲಿ ಇದನ್ನ ಪುಡಿ ಮಾಡ್ಕೋಬೇಕು ಜೀರಿಗೆ ನೀವು, ಹಾಗಾದ್ರಿಂದ ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮೆಣಸು ಇದೊಂದು 20 ಮೆಣಸು ತಗೊಳ್ಳಿ, ಇದನ್ನು ಕೂಡ ಪುಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಸಾಸಿವೆ 1/4 ಟೀ ಸ್ಪೂನು, ಜೀರಿಗೆ 1/4 ಟೀ ಸ್ಪೂನು, ಅರಿಶಿನ ಒಂದು 1/4 ಟೀ ಸ್ಪೂನು, ಕರಿಬೇವಿನ ಸೊಪ್ಪು ಒಂದು 15ರಿಂದ 20, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀರು ಇದನ್ನು ನಾವು ನೋಡ್ಕೊಳ್ತಾ ಹಾಕೊಳ್ಳೋಣ. ಈ ಹೆಸರುಬೇಳೆನ ಕ್ಲೀನಾಗಿ ತೊಳೆದು ಒಂದು ಪಾತ್ರೆನಲ್ಲಿ ಬೇಯಕ್ಕಿಡಬೇಕು. ಈ ಹೆಸರುಬೇಳೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಲಿಕ್ಕಿಡಿ. ಹೆಸರುಬೇಳೆಗೆ ಈಗ ನಾನು 3 ಕಪ್ನಷ್ಟು ನೀರು ಹಾಕಿ ಇಟ್ಟಿದ್ದೀನಿ. ಈ ಗಟ್ಟಿ ಅವಲಕ್ಕಿನ ನೀವು ತೊಳೆದ್ಬಿಟ್ಟು ಕ್ಲೀನಾಗಿ ಇದನ್ನು ಸ್ವಲ್ಪ 10ರಿಂದ 15 ನಿಮಿಷ ನೆನೆ ಇಡಿ. ಅವಲಕ್ಕಿಗೆ ಸುಮಾರು 2ರಿಂದ 2.5 ಕಪ್ಪು ನೀರು ಹಾಕಿ ನೆನೆಯಕ್ಕಿಡಿ. ಈಗ ಹೆಸರುಬೇಳೆ ನೀವು ಬೇಯಕ್ಕಿಟ್ಟಿದ್ದು ಕುದಿಯಕ್ಕೆ ಶುರುವಾಗಿದೆ ನೋಡಿ. ಈಗ ನೀವು ಇದನ್ನ ಸ್ವಲ್ಪ ಸಣ್ಣ ಊರಿನಲ್ಲಿ ಇಟ್ಬಿಡಿ. ಹಾಗೆ ಮಧ್ಯ ನೀವು ಇದನ್ನ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ರೆ ಬೇಗ ಅದು ಹೆಸರುಬೇಳೆ ತಳ ಹತ್ತತ್ತೆ. ನೀವು ಹೆಸರುಬೇಳೆನ ಬೇಯಕ್ಕಿಟ್ಟಾಗ ಅದರ ನೀರನ್ನು ಕೂಡ ನೋಡ್ಕೊತಾ ಇರಬೇಕು. ಈಗ ನೋಡಿ, ಇದು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ, ಸೊ ಸ್ಟವ್ ಆಫ್ ಮಾಡೋಣ. ಜೀರಿಗೆ ಹಾಗೂ ಮೆಣಸು ಹಾಕಿ ಇದನ್ನ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿ ಮಾಡಿದ್ದನ್ನ ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿನ ಕೂಡ ಸ್ವಲ್ಪ ಪುಡಿ ಮಾಡಿ. ಈ ಹಸಿಮೆಣಸಿನ್ಕಾಯಿ ಏನು ತುಂಬ ನೀಟಾಗಿ ಪುಡಿ ಆಗಬೇಕು ಅಂತಿಲ್ಲ, ಇಷ್ಟ ಆದರೆ ಸಾಕು. ನೀವು ಹೆಚ್ಚು ಹಾಕಿದ್ರೆ ಬಾಯಿಗೆ ಸಿಗತ್ತೆ, ಖಾರ ಬಿಟ್ಕೊಳ್ಳಲ್ಲ, ಆದ್ರಿಂದ ಪುಡಿ ಮಾಡ್ಕೊಳ್ಳಿ. ಒಂದು ಬಾಣಲೆನ ಬಿಸಿ ಆಗ್ಲಿಕ್ಕಿಡಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅನ್ನಕ್ಕೆ ಶುರು ಆದ್ಮೇಲೆ ಜೀರಿಗೆ ಹಾಕಿ, ಅದಕ್ಕೆ ನೀವು ಹೆಸರುಬೇಳೆ ಬೇಯಿಸಿ ಇಟ್ಕೊಂಡಿರ್ತೀರಲ್ಲ ಅದನ್ನ ನಿಧಾನವಾಗಿ ಹಾಕಿ, ಹಾರತ್ತೆ, ಸ್ವಲ್ಪ ನಿಧಾನವಾಗಿ ಹಾಕಿ. ಅರಿಶಿಣ, ಕರಿಬೇವಿನ ಸೊಪ್ಪು, ಈ ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದು ಹಾಕಿ, ಹಾಗೆ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿರ್ತಿಲ್ಲ ಅದನ್ನು ಕೂಡ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಹಾಕಿ. ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿ ಇಟ್ಟಿರ್ತಿಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಹಾಕಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನೋಡಿ ಕುದಿಯೋಕ್ಕೆ ಶುರು ಆಗಿದೆ. ಇದು ಚೆನ್ನಾಗಿ ಕುದಿಲಿ, ಯಾಕೆಂದರೆ ನೀವು ಹುಣಸೆ ಹಣ್ಣು ಎಲ್ಲ ಹಸಿ ಹಾಕಿರ್ತೀರಲ್ವ, ಅದು ಒಂದು ಚೆನ್ನಾಗಿ ಒಂದು ಕುದಿ ಬರಲಿ. ಇದು ಕುದಿಯೋಕ್ಕೆ ಶುರುವಾಗಿ ಒಂದು 2 ನಿಮಿಷ ಆದಮೇಲೆ ಅವಲಕ್ಕಿ ನೆನೆ ಇಟ್ಟಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡಿದ ಮೇಲೆ ಕೊಬ್ಬರಿ ತುರಿನ ಹಾಕಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನ ಸಣ್ಣ ಊರಿನಲ್ಲಿ ಇಡಬೇಕು, ಯಾಕಂದ್ರೆ ಹೆಸರುಬೇಳೆ ಬೇಗ ತಳ ಹತ್ತತ್ತೆ. ಸೊ ಸಣ್ಣ ಊರಿನಲ್ಲಿ ಒಂದು 4-5 ನಿಮಿಷ ಕುದಿಲಿಕ್ಕೆ ಬಿಡಿ. ಇದೀಗ 4-5 ನಿಮಿಷ ಕುದ್ದಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ತುಪ್ಪ ಇಟ್ಕೊಂಡಿರ್ತೀರಲ್ವ ನೀವು, ಸ್ವಲ್ಪ ಇದಕ್ಕೆ ಹಾಕಿ. ನೀವು ತುಪ್ಪ ಎಷ್ಟು ಹಾಕಿದ್ರು ಕೂಡ ಇದು ಪೊಂಗಲ್ ರುಚಿಯಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡಿ, ಸ್ಟವ್ ಆನ್ ಮಾಡಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಬಿಸಿಗಿಡಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನೀವು ಗೋಡಂಬಿನ ಸಣ್ಣದಾಗಿ ಚೂರು ಮಾಡಿಬಿಟ್ಟು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಗೋಡಂಬಿ ಸಂಪಿಗೆ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ
ಗೋಡಂಬಿ ಹುರಿದಿಟ್ಟದ್ದು ಕೂಡ ಹಾಕ್ಬಿಡಿ ಅದಕ್ಕೆ. ಇಷ್ಟಾದರೆ ಅವಲಕ್ಕಿ ಪೊಂಗಲ್ಲು ರೆಡಿ ಆಯಿತು. ಅವಲಕ್ಕಿಯ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನೀವಂದರೆ ಪೊಂಗಲ್ ನೋಡಿರ್ಬೋದು, ಇಷ್ಟಿದ್ರೆ ಸಾಕು. ಇದು ಬಿಸಿ ಇದ್ದಾಗ ಆ್ಯಕ್ಚುಲಿ ಈ ಕನ್ಸಿಸ್ಟೆನ್ಸಿ ಇರುತ್ತಲ್ವ, ತಣ್ಣಗಾದ್ಮೇಲೆ ಗಟ್ಟಿ ಆಗತ್ತೆ. ಸೊ ನೀವು ಬಿಸಿ ಬಿಸಿನೇ ತಿಂದರೆ ಚೆನ್ನಾಗಿರುತ್ತೆ. ನೀವು ಈ ಅವಲಕ್ಕಿ ಪೊಂಗಲಿಗೆ ಹುಣಸೆ ಹಣ್ಣು ಬದಲು ಲಿಂಬೆಹಣ್ಣು ಬೇಕಾದರೂ ಹಾಕೋಬೋದು. ಈಗ ನೀವು ನೋಡಿದ್ರಲ್ವಾ ಅವಲಕ್ಕಿ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.